ಹಾಸನ ನಗರದ ಬೀರ್ನಳ್ಳಿ ಕೆರೆ ಪ್ರದೇಶದಲ್ಲಿ ಸರ್ಕಾರಿ ಜಾಗವನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಕಟ್ಟಡ ನಿರ್ಮಾಣ ಮಾಡಲಾಗಿದೆ ಎಂದು ಆರೋಪಿಸಿ ಶ್ರೀರಾಮ ಸೇನೆ ಕರ್ನಾಟಕ ವತಿಯಿಂದ ಹಾಸನ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಿದರು. ಮನವಿಯಲ್ಲಿ ಬೀರನಹಳ್ಳಿ ಕೆರೆ ವ್ಯಾಪ್ತಿಯ ಸರ್ಕಾರಿ ಜಾಗದಲ್ಲಿ ನಿಯಮಬಾಹಿರವಾಗಿ ಕಟ್ಟಡ ನಿರ್ಮಾಣ ನಡೆಸಲಾಗುತ್ತಿದ್ದು, ಇದರಿಂದ ಸಾರ್ವಜನಿಕ ಆಸ್ತಿಗೆ ಧಕ್ಕೆಯಾಗುತ್ತಿದೆ ಎಂದು ಆರೋಪಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಸ್ಥಳ ಪರಿಶೀಲನೆ ನಡೆಸಿ ಅಕ್ರಮ ಕಟ್ಟಡವನ್ನು ತೆರವುಗೊಳಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಶ್ರೀರಾಮ ಸೇನೆ ಒತ್ತಾಯಿಸಿದೆ. ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ಧರ್ಮನಾಯಕ ಅವರ ನೇತೃತ್ವದಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಲಾಯಿತು. ಕೆರೆ ಸಮೀಪ ರಾಘವೇಂದ್ರ ಕಾಲೋನಿಯಲ್ಲಿ ಸರ್ವೆ ನಂಬರ್ 58/1 ಅದರಲ್ಲಿ ಏನು ಸಾರ್ವಜನಿಕಕ್ಕೋಸ್ಕರ ದೇವಸ್ಥಾನ ಮತ್ತು ಅಂಬೇಡ್ಕರ್ ಭವನಕ್ಕೋಸ್ಕರ ಸರ್ಕಾರದ ಜಾಗವನ್ನು ಬಿಟ್ಟಿದ್ರು. ಆದರೆ ಅಲ್ಲಿ ಯಾರೋ ಒಂದಷ್ಟು ಜನ ಪ್ರಭಾವಿಗಳು ಯಾವುದೇ ಮಾಹಿತಿ ಇಲ್ಲದೇ ಅಲ್ಲಿ ಸ್ವಂತಕ್ಕೋಸ್ಕರ ಬಿಲ್ಡಿಂಗ್ಗಳನ್ನ ಕಟ್ಕೊಳ್ಳೋಕ್ಕೆ ಶುರು ಮಾಡಿದರು. ಅದನ್ನು ನಮ್ಮ ಶ್ರೀರಾಮ ಸೇನೆ ಹಾಸನ ಘಟಕದಿಂದ ನೋಡಿ ಅದ್ರ ಬಗ್ಗೆ ದೂರನ್ನು ನಮ್ಮ ಆಯುಕ್ತರಿಗೆ ಕೊಟ್ಟು ಆಗಲೇ ಒಂದು ವಾರ ಆಗಿತ್ತು. ಏನು ಇವರಿಂದ ಯಾವುದೇ ಪ್ರತಿಕ್ರಿಯೆ ಬರದೇ ಅವ್ರು ಕೆಲಸ ಮಾಡ್ತಾನೆ ಇದ್ದರು. ಅದಕ್ಕೆ ಇವತ್ತು ಭಾಳ ಪ್ರಬಲವಾಗಿ ವಿರೋಧ ಮಾಡಿ ಈ ನಮ್ಮ ಆಯುಕ್ತರ ಬಳಿ ಎಲ್ಲರೂ ಬಂದಿದ್ವಿ. ಅವ್ರು ಹೇಳಿದ್ದಾರೆ ಈಗ 2-2.5 ಅಷ್ಟಲ್ಲಿ ಅವ್ರು ಏನೋ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇದೆ ಅದನ್ನು ತಂದುಕೊಡೋಕೆ ಹೇಳಿದ್ದೀನಿ. ಅದು ಇಲ್ಲ ಅಂತಂದರೆ ಕೆಲಸನ ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಸಾರ್ವಜನಿಕರ ಜಾಗವನ್ನು ಈ ಪ್ರಭಾವಿಗಳು ನುಂಗಕ್ಕೆ ಬಿಡಲ್ಲ. ಅದು ಎಂಥದ್ದೇ ಹೋರಾಟಗಳಾಗಲಿ ಇಂಥದ್ದನ್ನು ತಡೆದು ನಿಲ್ಲಿಸ್ತೀವಿ. ಜೈ ಶ್ರೀರಾಮ್. ಹೆಸರು ಸುರೇಶ್ ಗೌಡ ಅಂತ. ಜೈ ಶ್ರೀರಾಮ್. ಇವತ್ತೇನು ಬೀರ್ನಹಳ್ಳಿ ಕೆರೆಯಲ್ಲಿ ನಡೀತಿರುವಂತಹ ಅಕ್ರಮವಾಗಿ ಕಟ್ಟಡಗಳನ್ನು ಕಟ್ಟಿರೋದು, ಅದು ದೇವಸ್ಥಾನಕ್ಕೆ ಮತ್ತು ಅಂಬೇಡ್ಕರ್ ಭವನಕ್ಕೋಸ್ಕರ ಇದ್ದಂತಹ ಬ್ಯಾನರು ಮತ್ತು ಇದು ಫ್ಲೆಕ್ಸು ಏನೇ ಅದು ಬೋರ್ಡನ್ನು ಸಹ ತೆರವುಗೊಳಿಸಿ ಅವರು 3 ಜನ ಅಕ್ರಮವಾಗಿ ಮನೆಯನ್ನು ಕಟ್ಕೊಂಡಿದ್ದಾರೆ. ಅಂದರೆ ಅವ್ರಿಗೆ ಎಷ್ಟು ಮಟ್ಟಿಗೆ ಅವರಿಗೆ ಸರ್ಕಾರದಿಂದ ಮೇಲೆ ಗೌರವ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಕಾನೂನಿನ ಬಗ್ಗೆ ಭಯ ಇಲ್ಲ, ರಾಜಕಾರಣಿಗಳ ಪ್ರಭಾವ ಅವ್ರಿಗೆ ಇರೋದ್ರಿಂದ ಅವರು ಬಡವರಿಗೆ ಆದರೆ ಇಷ್ಟೊತ್ತಿಗೆ ಕ್ರಮ ತಗೊಳ್ತಾ ಇದ್ರು. ಇದು ರಾಜಕೀಯವಾಗಿ ಅವರು ಪ್ರಬಲರಾಗಿದ್ದಾರೆ ಮತ್ತು ಸಮಾಜದಲ್ಲಿ ಗುರುತಿಸ್ಕೊಂಡು ಸ್ವಲ್ಪ ನಾಯಕತ್ವದ ಹೆಸರಿದೆ ಅಂತ ಹೇಳಿ ಎಲ್ಲ ಎದುರ್ಕೊಳ್ತಾ ಇದ್ದಾರೆ ಅನ್ನೋ ಒಂದೇ ಉದ್ದೇಶಕ್ಕೆ ಎದುರಿಸಿ ಇವರು ಮನೆ ಕಟ್ಕೊಳ್ತಾ ಇದ್ದಾರೆ. ಅಂದರೆ ನಮ್ಮ ಸಮಾಜ ಇನ್ನೆಷ್ಟು ಮಟ್ಟಿಗೆ ಕಾನೂನಾತ್ಮಕವಾಗಿ ಸುವ್ಯವಸ್ಥಿತವಾಗಿದೆ ಅಂತ ಹೇಳೋದು ನಾವು ತಿಳ್ಕೊಬೋದು. ದಯಮಾಡಿ ಇದಕ್ಕೆ ಅವ್ರು ಹೇಳಿದ್ದಾರೆ 3 ಗಂಟೆ ಅಷ್ಟೊತ್ತಿಗೆ ನಿಮಗೆ ನಾನು ಏನಿದ್ರು ಡೀಟೇಲ್ಸ್ ಕೊಡಿಸ್ತೀನಿ ಮಾಡ್ತೀನಿ ಅಂತ ಹೇಳಿ. ಆದರೆ ಇದು ಇವತ್ತಿಗೆ ಅಂತ ಏನು ಹೇಳ್ತಿದ್ದಾರೆ ಇವತ್ತಿಗೆ ಕ್ಲಿಯರ್ ಆಗಬೇಕು. ಇಲ್ಲ ಅಂದರೆ ಇದನ್ನು ಕಾನೂನಾತ್ಮಕವಾಗಿ ನಾವು ಹೋರಾಟವನ್ನು ಮಾಡ್ತೇವೆ. ಇವತ್ತು ಇವ್ರಿಗೆ ಬಿಟ್ಟರೆ ನಾಳೆ 100 ಜಾಗಗಳನ್ನು ಸಾವಿರಾರು ಹೋಗಿ ಅದು ಲಕ್ಷಾಂತರ ಜಾಗಗಳನ್ನು ಆಕ್ರಮಿಸ್ಕೊಂಡು ಯಾವುದೋ ಜಾಗದಲ್ಲಿ ಯಾರೋ ಮನೆ ಕಟ್ಟುವಂತಹ ಪರಿಸ್ಥಿತಿ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ದೇವಸ್ಥಾನ ಜಾಗವನ್ನೇ ಬಿಡ್ತಿದ್ದ ಜನ ಇನ್ನು ಮಾಮೂಲಿಯಾಗಿ ಬೇರೆಯವರು ಬಡವರು ಮತ್ತು ಯಾರು ಇಲ್ದಿರೋ ಅಂತ ಯಾರೋ ತೀರ್ಕೊಂಡಿದ್ದಾರೆ ಅಂದರೆ ಆ ಆಸ್ತಿಗಳನ್ನು ಬಿಡ್ತಾರೆ ಅಂತ ಹೇಳಿ ಯೋಚನೆ ಮಾಡಬೇಕಾಗಿದೆ. ಸಮಾಜದಲ್ಲಿ ಸುವ್ಯವಸ್ಥಿತವಾಗಿ ಬದುಕಬೇಕು ಅಂದರೆ ಕಾನೂನಾತ್ಮಕವಾಗಿ ಹೋರಾಟ ನಾವು ಮಾಡ್ತಾ ಇರೋದಕ್ಕೆ ಜಯ ಸಿಗಲೇಬೇಕು. ಈ ಜಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಎಲ್ಲಿ ಬೇಕೋ ಅಲ್ಲಿ ಯಾರು ಬೇಕಾದ್ರೆ ಏನಾದರೂ ಕೊಟ್ಕೋಬೋದು ಅಂತ ಹೇಳಿ ನಾವೇ ಅನೌನ್ಸ್ಮೆಂಟು ಶ್ರೀರಾಮ ಸೇನೆ ಮತ್ತು ದುರ್ಗಾ ಸೇನೆಯಿಂದ ಕೊಟ್ಬಿಡ್ತೀವಿ. ಯಾಕೆಂದರೆ ಇದರಲ್ಲಿ ಜಯ ಸಿಗಲೇಬೇಕು. ಇಲ್ಲಿ ಮೋಸ ಆಗಿದೆ, ಸರ್ಕಾರದ ಜಾಗವನ್ನು ಅಕ್ರಮವಾಗಿ ಕಟ್ತಾ ಇರೋದು ಇದು ತಪ್ಪು ಅಂತ ಹೇಳಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಧನ್ಯವಾದ. HS ಪ್ರತಿಮಾ, ಹಾಸನ. ಈ ಸಂದರ್ಭದಲ್ಲಿ ನಗರಾಧ್ಯಕ್ಷ ದರ್ಶನ್, ದುರ್ಗಾ ಸೇನೆ ಪ್ರತಿಮಾ, ಗೋರಕ್ಷಕ ವಿನಯ್ ಕೆರೆಹಳ್ಳಿ, ಹಾಸನ ತಾಲೂಕು ಅಧ್ಯಕ್ಷ ಜಗದೀಶ್, ಪ್ರಧಾನ ಕಾರ್ಯದರ್ಶಿ ಮಹೇಶ್, ಕಾರ್ಮಿಕ ವಿಭಾಗದ ದೊರೆಸ್ವಾಮಿ, ಜಿಲ್ಲಾ ಉಪಾಧ್ಯಕ್ಷ ಪ್ರದೀಪ್, ವಿನೋದ್, ರವಿ, ವಿಜಯ್ ಕುಮಾರ್, ಕಾಂತರಾಜ್, ರಾಷ್ಟ್ರ ರಕ್ಷಣಾ ಸೇನೆಯ ಸುರೇಶ್ ಗೌಡ ಸೇರಿದಂತೆ ಶ್ರೀರಾಮ ಸೇನೆಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. You are watching TV 46 News Kannada.